ಮೋದಿಜಿಯವರ ಬಡ್ಜೆಟ್ಟು ಇವತ್ತು ಇಡೀ ರಾಷ್ಟ್ರದ ಜನರಿಗೆ ಖುಷಿ ತಂದಿದೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಾನು ಪ್ರಾರಂಭದಿಂದ ಗಮನಿಸ್ತಾ ಬಂದಿದ್ದೇನೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾರು ಕಾರ್ಖಾನೆಗಳನ್ನು ಮಾಡ್ತಾರೆ, ಸ್ಟಾರ್ಟಪ್ಗಳನ್ನು ಮಾಡ್ತಾರೆ, ಅವರುಗಳಿಗೆ 20,000 ಕೋಟಿ ರೂಪಾಯಿಗಳನ್ನು ಸಾಲವಾಗಿ ಕೊಡ್ತಕ್ಕಂಥದ್ದು, ಅನುದಾನ ಕೊಡ್ತಕ್ಕಂಥದ್ದನ್ನು ಘೋಷಣೆ ಮಾಡಲಾಗಿದೆ. ಎಂದೂ ಇಲ್ಲದ ಇಂತಹ ಘೋಷಣೆಯಿಂದ ಪರಿಶಿಷ್ಟ ಜಾತಿ ವರ್ಗಗಳಿಗೆ, ವಿಶೇಷವಾಗಿ ಯುವಕರಿಗೆ ಭಾಳ ಸಂತೋಷ ಆಗಿದೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಹೋರಾಟವನ್ನು ಮಾಡ್ತಿರ್ತಾರೆ. ಅವರನ್ನೂ ಗಮನದಲ್ಲಿರಿಸಿ ಆ ಹೆಣ್ಣು ಮಕ್ಕಳಿಗೆ ಅವರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡ್ತಕ್ಕಂಥದ್ದು, ಈ ಎಲ್ಲಕ್ಕೂ ಒತ್ತು ಕೊಡುವ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದ ಈ ಬಡ್ಜೆಟ್ಟು ಇವತ್ತು ಮಾಡಿದೆ. ವಿದ್ಯಾರ್ಥಿಗಳಿಗೆ ಯಾರ್ಯಾರು IIMನಲ್ಲಿ ಕೆಲಸ ಓದ್ತಾ ಇದ್ದಾರೆ ಅವರಿಗೂ ಕೂಡ 6,000 ಸೀಟ್ಗಳನ್ನು ಹೆಚ್ಚು ಮಾಡಿದ್ದಾರೆ. ಸುಮಾರು 10,000 ಈ ಮೆಡಿಕಲ್ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ 10,000 ಸೀಟ್ಗಳನ್ನು ಕೂಡ ಹೆಚ್ಚು ಮಾಡಿ ಅವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ವಿಶೇಷ ಏನಂತಂದರೆ, ಮಧ್ಯಮ ವರ್ಗದ ಮತ್ತು ಯಾರು ಸ್ಯಾಲರಿಡ್ ಇವತ್ತು ಸಂಬಳವನ್ನು ನಂಬಿ ಇರ್ತಿದ್ರೋ ಅಂಥವರಿಗೆ 7 ಲಕ್ಷಕ್ಕೆ ಮೊದಲು ಟ್ಯಾಕ್ಸನ್ನು ಕಟ್ಟಬೇಕಾಗಿರಲಿಲ್ಲ. ಇದು ಯಾರೂ ಊಹಿಸಲಾರದಂಥ ಒಂದು ದೊಡ್ಡ ಒಂದು ಯೋಜನೆಯನ್ನು ಇವತ್ತು ಕೊಟ್ಟಿದ್ದಾರೆ. 12 ಲಕ್ಷದವರೆಗೆ ಯಾರಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ. ಇದರಲ್ಲಿ ಪತ್ರಕರ್ತರು ಸೇರಿದಂತೆ ಮಧ್ಯಮ ವರ್ಗದ 1 ಲಕ್ಷದವರೆಗೆ ಯಾರು ತಮ್ಮ ಸಂಬಳವನ್ನು ಒಂದು ತಿಂಗಳಿಗೆ ಪಡೆಯುತ್ತಾರೋ ಅಂಥವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಜೊತೆಗೆ ಅದರ ಮೇಲೂ ಕೂಡ ಯಾರು 18 ಲಕ್ಷ ಆದಾಯ ಇರ್ತದೋ ಅವರಿಗೆ ಒಂದು ವರ್ಷದಲ್ಲಿ 70,000 ರೂಪಾಯಿಗಳು, ಅದರಲ್ಲೂ ಕೂಡ ಸ್ಲ್ಯಾಬ್ನ ಕನ್ಸೆಷನ್ ಇದೆ. 25 ಲಕ್ಷದವರೆಗೆ ಪಡೆಯತಕ್ಕಂಥವರಿಗೆ 1,20,000 ರೂಪಾಯಿವರೆಗೆ ಇದೆ. ಮತ್ತು ಯಾರು 25ರಿಂದ ಹೆಚ್ಚು ಪಡೀತಾರೋ ಅವರಿಗೆ ಕಾಮನ್ ಆಗಿ 30% ಅದು ಕಾಮನ್ ಆಗಿರ್ತಕ್ಕಂಥದ್ದು. ಅಂದರೆ ಹಿಂದುಳಿದವರಿರ್ಬೋದು, ಮಧ್ಯಮ ವರ್ಗದವರು ಇರ್ಬೋದು, ಪರಿಶಿಷ್ಟ ಜಾತಿ ವರ್ಗಗಳಿರ್ಬೋದು, ಅಂದರೆ ಎಲ್ಲರನ್ನೂ ಸರಿದೂಗಿಸಿ ಆತ್ಮನಿರ್ಭರ ಭಾರತವನ್ನಾಗಿ ಮಾಡ್ತಕ್ಕಂಥ ಮತ್ತು ಇದರಲ್ಲಿ ವಿಕಸಿತ ಭಾರತವಾಗಿ ಜೊತೆಯಲ್ಲಿ 4ನೇ ಅತಿ ದೊಡ್ಡ ಒಂದು ಎಕನಾಮಿಕ್ ಇದಾಗಿ ಈ ರಾಷ್ಟ್ರ ಬೆಳೀಲಿಕ್ಕೆ ಇದರಲ್ಲಿ ಪರಿಪೂರ್ಣವಾಗಿ ಶ್ರಮ ಹಾಕಿ ನಮ್ಮ ಸರ್ಕಾರ, ಮೋದಿಜಿಯವರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ಒಂದು ಉತ್ತಮವಾದ ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ಆಯವ್ಯಯವನ್ನು ಈ ದೇಶಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ನವರು ವ್ಯಂಗ್ಯ ಮಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಜವಾಗಿರ್ತದೆ. ಯಾಕಂತಂದ್ರೆ ಅವರಿಗೆ ಅದನ್ನು ಬಿಟ್ಟು ಮಾಡಲಿಕ್ಕೆ ಬೇರೇನೂ ಕೆಲಸವೇ ಇರೋದಿಲ್ಲ. ನಾನು ನೋಡಿದೆ, ಅವರು ಏನೇ ಬಡ್ಜೆಟ್ ಕೊಟ್ಟರು ಅಂದರೆ ಬಡ್ಜೆಟ್ಟೇ ಮಂಡನೆ ಆಗಿರಲಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರು ಎಂಥ ಬಡ್ಜೆಟ್ ಕೊಟ್ಟರೂ ಕೂಡ ಅದೇನು ಅಂಥ ಒಳ್ಳೆಯದಾಗಿರಲ್ಲ ಅಂತ. ಒಳ್ಳೆಯದರ ತಲೆ ಮೇಲೆ ಹೊಡ್ತಕ್ಕಂಥದ್ದಾಗಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಈ ವ್ಯಂಗ್ಯ ಮತ್ತು ಇದನ್ನು ಬಿಟ್ಬಿಡಿ. ನೀವು ಮಾಡ್ತಕ್ಕಂಥ ಬಡ್ಜೆಟ್ ಅಲ್ಲ, ಇಲ್ಲಿ ಯಾರಿಗೂ ಅಂಕಿ ಅಂಶಗಳೇ ಗೊತ್ತಿರಲಿಲ್ಲ. ಇವತ್ತು ಹೇಳ್ತೀರಿ, ನಾಳೆ ಒಂದು ಹೇಳ್ತೀರಿ, ಅಂಥ ಬಡ್ಜೆಟ್ ಅಲ್ಲ ಇದು. ಇದು ಕೈಗನ್ನಡಿ ಇರತಕ್ಕಂಥ ಬಡ್ಜೆಟ್ ಇದೆ. ಇದನ್ನು ನೀವು ಒಪ್ಪಲಿಲ್ಲ ಅಂತಂದ್ರೂ ನಿಮ್ಮ ಮನಸ್ಸು ಇದನ್ನು ಒಪ್ಪುತ್ತದೆ. ಸುಳ್ಳು ಹೇಳೋದಿದ್ದರೆ ಬೇಕಾದರೆ ಇವಾಗಿಂದನೇ ಶುರು ಮಾಡಿ ಸುಳ್ಳುಗಳನ್ನು ನೀವು ಹೇಳ್ತಾ ಹೋಗಿ. ನಿಮ್ಮದ ಕಥೆ ಏನು ಅಂತ ಗೊತ್ತಿದೆಯಲ್ಲ,
ಮುರ್ಮು ಅವರನ್ನು ಯಾವ ರೀತಿ ನಿನ್ನೆ ಪೂರ್ ಲೇಡಿ ಅಂತಂದ್ರಲ್ಲ, ನಿಮ್ಮ ರಿಚ್ ಲೇಡಿ ನಿನ್ನೆ ಹೇಳಿದ್ರಲ್ಲ ಪೂರ್ ಲೇಡಿ ಅಂತ. ಒಬ್ಬ ದೇಶದ ಗೌರವಾನ್ವಿತ ಅಧ್ಯಕ್ಷರನ್ನು ಈ ರೀತಿಯಲ್ಲೂ ಮಾತಾಡಲಿಕ್ಕಾಗತ್ತೆ? ನೀವು ಕೂಡ ಅಂದಿದ್ರಿ ಪಾಪ, ಅವಳು ಮುರ್ಮು ಅವ್ರನ್ನ ಅಂದ್ರಲ್ಲ. ಹೀಗೆ ನಿಮ್ಮ ಬಾಯಿ ಇಷ್ಟೊಂದು ಹೊಲಸು ಆಗಬಾರ್ದು, ಇದನ್ನಾದರೂ ಸತ್ಯನ ಒಪ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದನ್ನು ನಾನು ಇದನ್ನು ಇನ್ನೂ ಹೈಲೈಟ್ ಬಂದಿಲ್ಲ. ಅದೆಲ್ಲ ಬಂದ ಮೇಲೆ ಕರ್ನಾಟಕಕ್ಕೆ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅನ್ನೋದನ್ನು ನಾನು ಖಂಡಿತ ನಿಮಗೆ ಈ ಬಜೆಟ್ಗಾಗಿ 23 ಬೇಡಿಕೆಗಳನ್ನು ಇಟ್ಟಿದ್ರು ರಾಜ್ಯದಿಂದ. ಅದರಲ್ಲಿ ಬಜೆಟ್ನಲ್ಲಿ ಯಾವುದೇ ರೀತಿಯ ಬೇಡಿಕೆಗಳು ಅಲ್ಲ, ಇನ್ನೂ ಹೈಲೈಟ್ಸ್ ಬಂದಿಲ್ಲ. ಅದನ್ನು ಅನಕ್ಷರ್ಸಲ್ಲಿ ಬರ್ತವೆ, ಬಂದಾಗ ಗೊತ್ತಾಗ್ತದೆ. ಸಿದ್ದರಾಮಯ್ಯನವರು ಏನೇನು ಇಡ್ತಾರೆ ಅನ್ನೋದು ನನಗೂ ಗೊತ್ತಿದೆ. ನೋಡೋಣ, ಅದು ಸಂಪೂರ್ಣ ಬರಲಿ, ಆವಾಗ ನೋಡಿ ನಾನು ಮಾತಾಡ್ತೀನಿ. ಆರೋಗ್ಯ ವಿಚಾರದಲ್ಲಿ 35-38 ಇದಕ್ಕೆ ಕ್ಯಾನ್ಸರ್ ಸೇರಿದಂತೆ ಕೆಲವೊಂದು ವಿಚಾರಗಳಿಗೆ ಭಾಳ ಇದನ್ನು ಕಡಿಮೆ ಮಾಡಿದರೆ ಟ್ಯಾಕ್ಸ್ ರಿಮೂವ್ ಮಾಡೋದು ಭಾಳ ಬೇಡಿಕೆ ಇತ್ತು. ನಾನು ಇವತ್ತು ನೋಡಿದೆ, ಎಲ್ಲ ಜಿಲ್ಲಾ ಕೇಂದ್ರಗಳು ಕ್ಯಾನ್ಸರ್ ಸೆಂಟರ್ಗಳನ್ನ ತೆರೆಯುತ್ತೇವೆ. ಅದು ಡೇ ಕೇರ್ ಆಗಿರುತ್ತೆ. ಅಂದರೆ ಇದುವರೆಗೂ ಆ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಇವತ್ತು ಇದರಿಂದ ಎಷ್ಟೋ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತು ಕ್ಯಾನ್ಸರ್ನಿಂದ ನರಳ್ತಾ ಇರ್ತಕ್ಕಂಥ ಪೇಷಂಟ್ಗಳಿಗೆ ಇದನ್ನು ಒಳ್ಳೆಯದಾಗುತ್ತೆ. ಇದು ಮೊದಲನೇದು. ಅದರಲ್ಲಿ ರಿಲೀಫ್ಸ್ ಏನೇನಿದೆ ಅನ್ನೋದನ್ನು ಅನಕ್ಷರಲ್ಲಿ ನೋಡೋಣ, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಆಮೇಲೆ ಇನ್ನು ಇದೇ ಅಂತಿಮ ಅಲ್ಲ, ಏನಾದರೂ ನಮ್ಮ ಡಿಮ್ಯಾಂಡ್ಸ್ ಇದ್ದರೆ ವಿ ಕ್ಯಾನ್ ರೈಸ್ ಅವರ್ ಡಿಮ್ಯಾಂಡ್ಸ್ ಈವನ್ ಆಫ್ಟರ್ ದಿ ಬಡ್ಜೆಟ್ ಆಲ್ಸೋ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.